ನಮಸ್ಕಾರ. ನಾನು ನಿಮ್ಮ ಶ್ರುತಿ ವಿನೋದ್. ಟ್ರಾನ್ಸ್ಪೋರ್ಟೇಷನ್ ಅಂದಿದ ತಕ್ಷಣ ನಮಗೆ ಮೊದಲನೇದಾಗಿ ತಲೆಗೆ ಬರೋದೇನಂದ್ರೆ ರೋಡ್ ಟ್ರಾನ್ಸ್ಪೋರ್ಟೇಷನ್. ಸೊ ಇವಾಗ ನಾವು ಪ್ರತಿನಿತ್ಯ ವೆಹಿಕಲ್ ಅಲ್ಲಿ ಓಡಾಡ್ತಾ ಇರ್ತೀವಿ ಅಂದ್ರೆ ರಸ್ತೆ ಅನ್ನೋದು ತುಂಬಾನೇ ಪ್ರಮುಖವಾದ ಪಾತ್ರನ ವಹಿಸುತ್ತೆ ಇದರಲ್ಲಿ. ಸೊ ಆ ರಸ್ತೆಗಳ ಕನ್ಸ್ಟ್ರಕ್ಷನ್ ಹೇಗಾಗತ್ತೆ, ಸರ್ವೆ ಹೇಗಾಗತ್ತೆ, ಅದೆಲ್ಲದ್ರ ಬಗ್ಗೆ ಇವತ್ತು ನಾವು ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕೋಣ ಅಂತ ಇದೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಮತಿ ಅಶ್ವಿನಿ ಕಿರಣ್ ಅವರು ಇದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ರೋಡ್ ಪ್ಲಾನಿಂಗ್ ಮತ್ತೆ ಸರ್ವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಅವರಿಗೆ ಏನ್ ಇನ್ಫಾರ್ಮೇಶನ್ ಗೊತ್ತು ಅದನ್ನ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಅಶ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶ್ರುತಿ, ಥ್ಯಾಂಕ್ ಯು. ಸೊ ನಮ್ಮ ಇವತ್ತಿನ ಟಾಪಿಕ್ ಬಂದು ರೋಡ್ಸ್. ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ ಶಾರ್ಟ್ ಡಿಸ್ಕ್ರಿಪ್ಷನ್ ಹೇಳ್ತೀರಾ? ರೋಡ್ಸ್ ಅಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? Yes, Shruti. Actually, roads are crucial for the economic development of a country. It offers better opportunities and improved living standards for citizens. ಅಂದರೆ ಶ್ರುತಿ, ಇವಾಗ ನಮಗೆ ಏನಾದರೂ ರೋಡ್ಸ್ ಅಂದರೆ ಈಗ ಒಂದು ಗೂಡ್ಸ್ ಮತ್ತು ಫುಡ್ ಟ್ರಾನ್ಸ್ಪೋರ್ಟೇಷನ್ಗೆ ಆಗ್ಬೋದು, ಮತ್ತು ಈಸಿ ಟ್ರಾವೆಲಿಂಗು, ಕನೆಕ್ಟಿವಿಟಿ, ಮೋಸ್ಟ್ ರಿಮೋಟ್ ಏರಿಯಾಸ್ನ ಕನೆಕ್ಟ್ ಮಾಡೋಕ್ಕೆ ನಮಗೆ ರೋಡ್ಸ್ ದ ಬೆಸ್ಟ್ ವೇ ಆಗುತ್ತೆ. ಆಮೇಲೆ ಅಫ್ಕೋರ್ಸ್ ಕಂಪೇರ್ ಟು ಏರ್ವೇಸ್ ಆ್ಯಂಡ್ ರೈಲ್ವೇಸ್ ಕನ್ಸ್ಟ್ರಕ್ಷನ್ ಆಗಲಿ ಮೇಂಟೆನೆನ್ಸ್ ಎಲ್ಲ ಇಟ್ ಈಸ್ ಕಂಪೇರ್ಟಿವ್ಲಿ ಚೀಪರ್. ಆಮೇಲೆ ಡೋರ್ ಟು ಡೋರ್ ಸ್ಟೆಪ್ ಸರ್ವಿಸಸ್ ಕೂಡ ನಮಗೆ ರೋಡ್ ಒಂದರಲ್ಲೇ ಪ್ರೊವೈಡ್ ಮಾಡೋಕ್ಕಾಗೋದು. ಹೀಗಾಗಿ ಒಂದು ದೇಶದ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ನಮಗೆ ರೋಡ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ 2-3 ಲೈನಲ್ಲೇ ನಮಗೆ ಗೊತ್ತಾಗೋಯ್ತು ರೋಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವಪೂರ್ಣಕಾರಿ ನಮ್ಮ ದಿನನಿತ್ಯ ಜೀವನಕ್ಕೆ ಅಂತ. ಸೊ ಇವಾಗ ಆ ರೋಡ್ಸ್ ನ ಎಷ್ಟೊಂದ್ ತರ ಕ್ಲಾಸಿಫೈ ಮಾಡ್ತಾರೆ. ಸೊ ಒಂದೊಂದ್ ರೋಡ್ ಒಂದೊಂದ್ ತರ ಇರುತ್ತೆ. ಸೊ ಆ ಕ್ಲಾಸಿಫಿಕೇಶನ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಎಸ್ ಶ್ರುತಿ, ಆಕ್ಚುಲಿ ರೋಡ್ನ ತುಂಬ ಕೆಲವೊಂದು ಪ್ಯಾರಾಮೀಟರ್ಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸ್ ಯೂಸ್ಡು, ಅದು ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಲೈಕ್ ಕಾಂಕ್ರೀಟ್ ರೋಡ್ಸು, ಆಸ್ಫಾಲ್ಟ್ ರೋಡು, ಆ ಥರ ಮೆಟೀರಿಯಲ್ಸ್ ಮೇಲೆ ಆಗುತ್ತೆ. ಆಮೇಲೆ ಲೊಕೇಶನ್ ಬಂದ್ಬಿಟ್ಟು ಅದು ಎಲ್ಲಿ ನಾವು ಸಿಟಿಲ ಅಥವಾ ಹಳ್ಳಿಗಳಲ್ವಾ ಯಾವ ಥರ ಯೂಸ್ ಮಾಡ್ತೀವಿ, ಲೈಕ್ NH, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ರೋಡ್ಸ್, ರೂರಲ್ ರೋಡ್ಸ್, ಆ ಥರ ಆಗುತ್ತೆ. ಆಮೇಲೆ ರಿಜಿಡಿಟಿ ಮೇಲೆ ಬರುತ್ತೆ, ಲೈಕ್ ಕಾಂಕ್ರೀಟ್ ರೋಡ್ಸ್ ಅದೇ ರಿಜಿಡ್ ಆಗುತ್ತೆ, ಬೇರೆದೆಲ್ಲ ಫ್ಲೆಕ್ಸಿಬಲ್ ರೋಡ್ಸ್ ಆ ಥರ ಅದ್ರ ಮೇಲೂ ಮಾಡ್ತಾರೆ. ನೆಕ್ಸ್ಟ್ ಟೋಪೋಗ್ರಫಿ, ಅಂದರೆ ನಾವು ಹಿಲ್ ಸ್ಟೇಷನ್ ಅಲ್ಲಿ ನೋಡ್ತೀವಿ ಸ್ಪೈರಲ್ ಆಗಿರುತ್ತೆ ರೋಡ್. ಆಮೇಲೆ ಸ್ಟ್ರೇಟ್ ರೋಡ್ಸ್ ಇರುತ್ತೆ, ಅದು ಟೋಪೋಗ್ರಫಿ ಮೇಲೆ ಕ್ಲಾಸಿಫಿಕೇಶನ್ ಇರುತ್ತೆ ಶ್ರುತಿ. ಆಮೇಲೆ ಎಕಾನಮಿ ಅಂತ ಬರುತ್ತೆ, ಲೈಕ್ ನಾವು ರೋಡ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಲೈಕ್ ಹೈ ಕಾಸ್ಟ್, ಮೀಡಿಯಂ ಕಾಸ್ಟ್ ಅಂಡ್ ಲೋ ಕಾಸ್ಟ್ ಬಡ್ಜೆಟ್ ಮೇಲೇನು ಡಿಪೆಂಡ್ ಆಗುತ್ತೆ. ಹೀಗೆ ವೇರಿಯಸ್ ಟೈಪ್ಸ್ ಇರುತ್ತೆ ಶ್ರುತಿ. ಎಷ್ಟೊಂದ್ ತರ ಕ್ಲಾಸಿಫಿಕೇಶನ್ಸ್ ಬರುತ್ತೆ, ಹೇಗೆ ಅದನ್ನ ಕ್ಲಾಸಿಫೈ ಮಾಡ್ತಾರೆ ಎಲ್ಲಾನು ಹೇಳಿದಿರಾ. ಬಟ್ ನಾವು ರೆಗ್ಯುಲರ್ ಆಗಿ ಕೇಳೋದಂದ್ರೆ ಇವಾಗ ಓಡಾಡ್ತಾ ಇರ್ಬೇಕಂದ್ರೆ NH ಇರ್ಬೋದು, SH, ನೀವೇನ್ ಹೇಳಿದ್ರಿ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ. ಸೊ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಹೌದು ಶ್ರುತಿ, ಲೊಕೇಶನ್ ಬೇಸ್ ಮೇಲೆ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಆಮೇಲೆ ಡಿಸ್ಟ್ರಿಕ್ಟ್ ರೋಡ್ಸ್, ರೂರಲ್ ರೋಡ್ಸ್, ಈ ಥರ ಕ್ಲಾರಿಫಿಕೇಶನ್ಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಬಂದು ನ್ಯಾಷನಲ್ ಹೈವೇ ಶ್ರುತಿ. ನ್ಯಾಷನಲ್ ಹೈವೇ ಅಂದರೆ ಇಟ್ ಕನೆಕ್ಟ್ಸ್ ಬಿಟ್ವೀನ್ ಮೇಜರ್ ಸಿಟೀಸ್, ಅಂದ್ರೆ ಒಂದು ಸ್ಟೇಟ್ಸ್ ಮೇಜರ್ ಸಿಟೀಸ್ ಬರುತ್ತೆ. ಸ್ಟೇಟ್ಸ್ ಮೇಜರ್ ಸಿಟೀಸ್ ನ ಕನೆಕ್ಟ್ ಮಾಡುತ್ತೆ, ಜೊತೆಗೆ ನೇಬರಿಂಗ್ ಕಂಟ್ರೀಸ್ ಕೂಡ ಕನೆಕ್ಟ್ ಆಗುತ್ತೆ. ಅದರಿಂದ ಟೂರಿಸಮ್ ತುಂಬಾ ಡೆವಲಪ್ಮೆಂಟ್ಸ್ ಆಗುತ್ತೆ. ನ್ಯಾಷನಲ್ ಹೈವೇಸ್ ಅಲ್ಲಿ ಶ್ರುತಿ ರೋಡ್ ವಿಡ್ತ್ ಜಾಸ್ತಿ ಇರುತ್ತೆ, ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಅಪ್ರೋಪ್ರಿಯೇಟ್ ಆಗಿ ಅದನ್ನ ಪ್ಲಾನ್ ಮಾಡಿ ಡಿಸೈನ್ ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಒಂದು ಸಿಗ್ನಲ್ಸ್ ಆಗಲಿ, ಅದ್ರ ಟ್ರಾಫಿಕ್ ತಕ್ಕಾಗಿ ಅವೆಲ್ಲ ತುಂಬಾ ಬ್ರಿಡ್ಜಸ್, ಎಲ್ಲೆಲ್ಲಿ ಕರ್ವ್ಸ್ ಎಲ್ಲ ವೆರಿ ವೆಲ್ ಪ್ಲಾನ್ ಇರುತ್ತೆ. ಸೊ ದಟ್ ಅಲ್ಲಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಡಿಸ್ಟರ್ಬ್ ಆಗದೆ ಇರೋ ರೀತಿ ಇರುತ್ತೆ. ಯೂಶಲಿ ಇಲ್ಲಿ ಹಂಪ್ಗಳು ಕೂಡ ಯೂಶಲಿ ಬರಲ್ಲ ಶ್ರುತಿ. ನಮ್ಮ ದೇಶದಲ್ಲಿ ಅಪ್ರಾಕ್ಸಿಮೇಟ್ಲಿ ಮಿನಿಸ್ಟ್ರಿ ಆಫ್ ರೋಡ್ಸ್ ಪ್ರಕಾರ 599 NH ಇದೆ ಶ್ರುತಿ. ಸೊ ಅದನ್ನ NH1, NH2 ಆ ತರ ಹಾಕಿರ್ತಾರೆ. ಎಸ್ ಎಸ್. ಸೊ ನೀವ್ ಹೇಳ್ದಂಗೆ NH1, NH2 ಆ ತರ ಎಲ್ಲ ಬರ್ತಿರೋದು ನಾವು ಓಡಾಡ್ಬೇಕಾದ್ರೆ ನೋಡಿದೀವಿ. ಬಟ್ ಒಂದೊಂದ್ಸರಿ ಸಿಂಗಲ್ ಲೇನ್ ಇರುತ್ತೆ, ಅದಕ್ಕೂ NH ಅಂತಾನೆ ಹಾಕಿರ್ತಾರೆ. ಒಂದೊಂದ್ ಕಡೆ ನಾನು ನೋಡಿರೋ ಹಾಗೆ 8 ಲೈನ್ಸ್ ಇರುತ್ತೆ, ಅದನ್ನು NH ಅಂತ ಹಾಕಿರ್ತಾರೆ. ಸೊ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಒಂದೊಂದ್ ಕಡೆ ಇಷ್ಟಿಷ್ಟೇ ಲೇನ್ಸ್ ಇರಬೇಕು ಅಂತ? ಎಸ್ ಶ್ರುತಿ, ಆಕ್ಚುಲಿ ಅದರಲ್ಲಿ NH ಅಲ್ಲಿ ಅದು ಟೈಪ್ಸ್ ಆಫ್ ಬರುತ್ತೆ. ಹೆಂಗೆ ಅಂದ್ರೆ ಈಗ ಸಿಂಗಲ್ ಲೇನ್ ಇರುತ್ತೆ, ಡಬಲ್ ಲೇನ್ ಇರುತ್ತೆ, 4 lanes, 6, ಮ್ಯಾಕ್ಸಿಮಮ್ ಅಂದ್ರೆ 8 lanes ಇರುತ್ತೆ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ವಾಲ್ಯೂಮ್ ಆಫ್ ಟ್ರಾಫಿಕ್. ಮತ್ತೆ ಮೇಜರ್ ಸಿಟೀಸ್ ಅಲ್ಲಿ ತುಂಬಾ ಹೆವಿ ಟ್ರಾಫಿಕ್ ಇದ್ರೆ, ತುಂಬಾ ಪಾಪ್ಯುಲೇಷನ್ ಇರೋ ಕಡೆ
ಅಲ್ಲಿ ಆಮೇಲೆ ರೋಡ್ ಬಿಡ್ತು ಜಾಸ್ತಿ ಇರೋ ಕಡೆ ಅದ್ರ ತಕ್ಕಾಗಿ ಲೇನ್ಸ್ ಮಾಡಿರ್ತಾರೆ. ಎಸ್. ಓಕೆ. ಈಗ ನ್ಯಾಷನಲ್ ಹೈವೇ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ನಮಗೆ ತಿಳ್ಕೊಟ್ರಿ. ಇವಾಗ ಒಂದು ಫೇರ್ ಐಡಿಯಾ ಬಂತು ನಮಗೂ. ಸೊ ಅದೇ ತರ SH ಬಗ್ಗೆನೂ ತಿಳಿಸ್ಕೊಡ್ತೀರಾ, ಸ್ಟೇಟ್ ಹೈವೇ ಬಗ್ಗೆ? ಹೌದು ಶ್ರುತಿ, ಸ್ಟೇಟ್ ಹೈವೇ ಅಂದರೆ ರಾಜ್ಯ ಹೆದ್ದಾರಿ ಅಂತ. ಆಕ್ಚುಲಿ ಇದು ಮೇಜರ್ ಕನೆಕ್ಟ್ ಮಾಡೋದು ಮೇಜರ್ ಸಿಟೀಸ್ ವಿತ್ ಇನ್ ದ ಸ್ಟೇಟ್, ಮತ್ತೆ ಜೊತೆಗೆ ನೇಬರಿಂಗ್ ಸ್ಟೇಟ್ಸ್ ಮತ್ತೆ NH ಕೂಡ ಕನೆಕ್ಟ್ ಮಾಡುತ್ತೆ. ಹೌದು. ಇದಕ್ಕೂ ಸೇಮ್ ಹಾಗೇನೆ SH ಅಂದಿ ಹೈಫನ್ ಹಾಕಿ ಅದಕ್ಕೂ ನ್ಯೂಮರಿಕಲ್ ಕೋಡ್ಸ್ ಕೊಟ್ಟಿರ್ತಾರೆ, SH1 SH2 ಅಂಡ್ ಸೋ ಆನ್ ಅಂತ. ಸ್ಟೇಟ್ ಹೈವೇಗಳು ನಾವು ಎಲ್ಲಿ ಜಾಸ್ತಿ ನೋಡ್ಬೋದು ಇಂಡಿಯಾದಲ್ಲಿ? ಆಕ್ಚುಲಿ ಮೇಜರ್ ಶ್ರುತಿ ಒಂದು ನಮ್ಮ 5 ಸ್ಟೇಟ್ಗಳಲ್ಲಿ ತುಂಬ ಇದೆ. ನಮ್ಮ ಕರ್ನಾಟಕದಲ್ಲಿ, ತಮಿಳ್ನಾಡು, ರಾಜಸ್ಥಾನ್, ಮಹಾರಾಷ್ಟ್ರ ಅಂಡ್ ಗುಜರಾತಲ್ಲಿ ಹೆಚ್ಚಿದೆ. ಸೊ ಸ್ಟೇಟ್ ಹೈವೇ ಕಾಂಟ್ರಿಬ್ಯೂಷನ್ ನಮ್ಮ ಕರ್ನಾಟಕದಿಂದನೂ ತುಂಬಾ ಇದೆ ಅಂತ ಕೇಳೋಕೆ ಖುಷಿ ಆಯ್ತು. ಶ್ರುತಿ, ಸೊ ನಾವು ರೆಗ್ಯುಲರ್ ಆಗಿ ಕೇಳಿರೋದು NH ಮತ್ತೆ SH, ಅದೆರಡರ ಬಗ್ಗೆನೂ ನಮ್ಗೆ ಡೀಟೇಲ್ ಆಗಿ ಹೇಳಿದ್ದೀರಾ. ಸೊ ಇದನ್ನ ಬಿಟ್ಟು ಬೇರೆ ಯಾವ ತರ ರೋಡ್ ಇದೆ ಅಶ್ವಿನಿ? ಇದಾದ್ಮೇಲೆ ನೆಕ್ಸ್ಟ್ ಬಂದು ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ ಬರುತ್ತೆ ಶ್ರುತಿ. ಅದು ಜಿಲ್ಲಾ ರಸ್ತೆಗಳು ಅಥವಾ ನಗರ ಅಂದ್ರೆ ಅರ್ಬನ್ ರೋಡ್ಸ್ ಅಂತ ಬರುತ್ತೆ. ಇಟ್ ಕನೆಕ್ಟ್ಸ್ ವಿತ್ ಇನ್ ದ ಸಿಟೀಸ್, ಮೇಜರ್ ಸಿಟೀಸ್ ವಿತ್ ಇನ್ ದ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. ಆಮೇಲೆ ಕೆಲವೊಂದ್ ಕಡೆ ಇಟ್ ಆಲ್ಸೋ ಕನೆಕ್ಟ್ಸ್ ವಿತ್ ಸ್ಟೇಟ್ ಹೈವೇ. ನಮ್ಮ ಡಿಸ್ಟ್ರಿಕ್ಟ್ ಟು ಸ್ಟೇಟ್ ಹೈವೇ ಹೋಗ್ಬೇಕಂದ್ರೆ ಕನೆಕ್ಟ್ ಮಾಡುತ್ತೆ. ನಾವು ಯೂಶಲಿ ಈಗ ನಾವು ಮೈಸೂರು, ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಅಲ್ಲೆಲ್ಲ ಯೂಸ್ ಮಾಡೋದು, ನಾವು ಆಫೀಸ್ಗೆ ಹೋಗೋಕ್ಕೆ, ಮಾರ್ಕೆಟ್ಗೆಲ್ಲ ನಾವು ಈ ಡಿಸ್ಟ್ರಿಕ್ಟ್ ರೋಡ್ಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲೂ 2 ತರ ಬರುತ್ತೆ ಶ್ರುತಿ, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಅಂಡ್ ಮೈನರ್ ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ. ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಅಂದ್ರೆ ಅದೇ ಮೇಜರ್ ಸಿಟೀಸ್ ಕನೆಕ್ಟ್ ಆಗುತ್ತೆ, SH ಜೊತೆ ಕನೆಕ್ಟ್ ಆಗುತ್ತೆ. ಮೈನರ್ ಡಿಸ್ಟ್ರಿಕ್ಟ್ ರೋಡ್ಸ್ ಅಂದ್ರೆ ವಿತ್ ಇನ್ ದ ಸಿಟಿ ಕನೆಕ್ಷನ್. ಸೊ ಏರಿಯಾ ಟು ಏರಿಯಾ. ಎಸ್. ಅದನ್ನ ಬಿಟ್ಟು ಬೇರೆ ಯಾವ ಟೈಪ್ಸ್ ಆಫ್ ರೋಡ್? ಲಾಸ್ಟ್ಲಿ ಶ್ರುತಿ ನಮ್ದು ಬಂದು ರೂರಲ್ ರೋಡ್ಸ್ ಅಂತ ಬರುತ್ತೆ. ಹಳ್ಳಿ ಕಡೆ ರೂರಲ್ ಯಾ ವಿಲೇಜ್ ರೋಡ್ಸ್ ಅಂತ ಬರುತ್ತೆ. ಅದೇನಂದ್ರೆ ಇಟ್ ಕನೆಕ್ಟ್ಸ್ ವಿತ್ ಡಿಸ್ಟ್ರಿಕ್ಟ್ ಅಂಡ್ ವಿಲೇಜ್. ಒಂದು ಹಳ್ಳಿಯಿಂದ ನಗರಕ್ಕೆ ಬರ್ಬೇಕಂದ್ರೆ ಕನೆಕ್ಟ್ ಮಾಡುವಂತಂದ್ರೆ ನಾವು ರೂರಲ್ ರೋಡ್ಸ್ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ನಮ್ಗೆ ಗೊತ್ತಿರಂಗೆ ಒಂದು ದೇಶದ ಪ್ರಗತಿಗೆ ನಮ್ಮ ಹಳ್ಳಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹಳ್ಳಿ ಜನದ ಬೆಳವಣಿಗೆಗಾಗ್ಲಿ, ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕೆ, ಅವ್ರು ಬೆಳೆದ ಬೆಳೆಗಳನ್ನ ನಮ್ಮ ಸಿಟಿಗಳಿಗೆ ಸಾಗಿಸೋಕೆ ಅವ್ರ ಮೇಜರ್ ರೋಡ್ಸ್ ಬೇಕಾಗುತ್ತೆ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಹಳ್ಳಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಅದರಿಂದ ಹಳ್ಳಿಗಳು ಕೂಡ ಮುಂದೆ ಬರುತ್ತೆ. ಟೈಪ್ಸ್ ಆಫ್ ರೋಡ್ ಬಗ್ಗೆ ನಮ್ಗೊಂದು ಫೇರ್ ನಾಲೆಜ್ ಬಂತು ಇವಾಗ. ಸೊ ಯಾವ್ಯಾವ ಟೈಪ್ ಇರುತ್ತೆ, ಹೇಗೆ ಯೂಸ್ ಆಗುತ್ತೆ ಅದು ಅಂತ. ಬಟ್ ಈಗ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಸೊ ಒಂದು ಬೇಸಿಕ್ ನಾಲೆಜ್ ಕೊಡ್ತೀರಾ, ಹೇಗೆ ಕನ್ಸ್ಟ್ರಕ್ಟ್ ಆಗುತ್ತೆ ರೋಡ್ಸ್ ಅಂತ? ಶ್ರುತಿ, ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಶ್ರುತಿ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಅಂದ್ರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಸಬ್ ಬೇಸ್ ಅಂತ, ನಾವೀಗ ಮನೆ ಕಟ್ಟುವಾಗ ಫೌಂಡೇಶನ್ ಅಂತ ತಗೊಂಡಿರ್ತೀವಲ್ಲ, ಹಾಗೆ ಸಬ್ ಬೇಸ್ ಅಂತ ಹಾಕ್ತೀವಿ ನಾವು. ಅದು ಮೇನ್ ಲೋಡ್ ಬೇರಿಂಗ್ ಲೇಯರ್ ಆಗುತ್ತೆ. ಅದು ಏನ್ ಲೋಡ್ ತಗೊಳ್ತಾ ಈವನ್ಲಿ ಸ್ಪ್ರೆಡ್ ಮಾಡುತ್ತೆ ಸಬ್ ಗ್ರೇನ್ ಮೇಲೆ. ಅದಕ್ಕೆ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಜಲ್ಲಿ ಕಲ್ಲು, ಅಂದ್ರೆ ಕ್ರಸ್ಟ್, ಸ್ಟೋನು, ಸಿಮೆಂಟ್, ಸ್ಲ್ಯಾಗ್, ಅಂದ್ರೆ ಜಲ್ಲಿ ಕಲ್ಲುಗಳನ್ನ. ಇದ್ರ ಥಿಕ್ನೆಸ್ ಒಂದೊಂದಕ್ಕೂ ವೇರಿ ಆಗುತ್ತೆ. ಲೈಕ್ ಎಷ್ಟು ಲೋಡ್ ಅದನ್ನ ತಗೊಳ್ತೀವಿ ಅಂದ್ರೆ ಎಷ್ಟು ಟ್ರಾಫಿಕ್ ಓಡಾಡುತ್ತೆ ಅಂತ. ಸ್ಟಾರ್ಟಿಂಗ್ ಬಂದು ತುಂಬಾ ಲೈಟ್ ವೆಹಿಕಲ್ಸ್ ಇಲ್ಲ ನಡಿಗೆಗೆ ಯೂಸ್ ಮಾಡೋದು, ಪಾದಚಾರಿ ಮಾರ್ಗ ಅಂತ ಹೇಳ್ತಾರೆ. ಅದಕ್ಕಾದ್ರೆ 75 mm to 100 ಆ ತರ ಸ್ಟಾರ್ಟ್ ಆಗುತ್ತೆ ಥಿಕ್ನೆಸ್ ಆಫ್ ದಟ್ ಲೇಯರ್. ಆಮೇಲೆ ಇನ್ನ ತುಂಬಾ ಹೆವಿ ವೆಹಿಕಲ್ಸ್ ಈಗ ಸಿಟಿಲಿ NHSH ಎಲ್ಲ ಅಲ್ಲಿಗೆ ಆಗುವಾಗ ಇದು ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಲೋಡ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಬೇಕಲ್ಲ. ಸೊ ನೀವು ಹೇಳೋದಂದ್ರೆ ಇವಾಗ ರೂರಲ್ ರೋಡ್ ಇರ್ಬೋದು, NH ರೋಡ್ ಇರ್ಬೋದು, ಪ್ರಾಸೆಸ್ ಸೇಮೇ ಇರುತ್ತೆ. ಸೊ ಈ ಲೇಯರ್ ಆದ್ಮೇಲೆ ಈ ಲೇಯರ್ ಅದೇನಿರುತ್ತೆ ಅದು ಕಾನ್ಸ್ಟೆಂಟ್ ಇರುತ್ತೆ, ಬಟ್ ನಾವು ಹಾಕೋ ಥಿಕ್ನೆಸ್ ಮಾತ್ರನೇ ಚೇಂಜ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ರೂರಲ್ ರೋಡ್ಗಾದ್ರೆ ಎಷ್ಟು ಥಿಕ್ನೆಸ್ ಇರುತ್ತೆ, ಮತ್ತೆ NH ಗಾದ್ರೆ ಎಷ್ಟು ಥಿಕ್ನೆಸ್ ಇರುತ್ತೆ ಅಶ್ವಿನಿ? ರೂರಲ್ ಅಲ್ಲೆಲ್ಲ ತುಂಬಾ ಹೆವಿ ಟ್ರಾಫಿಕ್ ಇರಲ್ಲ ಶ್ರುತಿ, ಅದರಿಂದ ಅದರಲ್ಲಿ 75 to 100 mm ಥಿಕ್ನೆಸ್ ಆ ತರ ತಗೋತಾರೆ. NH ಅಲ್ಲಿದ್ರೆ ಹೆವಿ ಟ್ರಾಫಿಕ್ ಇರುತ್ತೆ, ಲೋಡ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಬೇಕಾಗುತ್ತೆ. ಸೊ ಅದು 150 to 225 mm ಆಗುತ್ತೆ. ಜೊತೆಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಕೂಡ ಮ್ಯಾಟರ್ ಆಗುತ್ತೆ, ಅದು ತುಂಬಾ ಕ್ವಾಲಿಟಿ ಯೂಸ್ ಮಾಡ್ತಾರೆ NHS. ಸೊ ಅದನ್ನ ಒಂದ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಜಾಸ್ತಿ ದಿನ ಬಾಳಿಕೆ ಬರೋ ತರದ ಮೆಟೀರಿಯಲ್ಸ್, ಒಳ್ಳೆ ಮೆಟೀರಿಯಲ್ಸ್ ಹಾಕಿರ್ತಾರೆ. ಯಾಕಂದ್ರೆ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ ಅಂತ ಕಾರಣ ಅದ್ರದ್ದು ಸ್ಟ್ಯಾಂಡರ್ಡ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಶ್ರುತಿ. ಸೊ ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಲೇಬೇಕು. ನಮ್ದು ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಅಥಾರಿಟಿ ಇದೆ, ಅವರು ಒಂದು ಕೆಲವು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿರ್ತಾರೆ. ಡಿಪೆಂಡ್ಸ್ ಆನ್ ಲೈಕ್ NH SH ಅದ್ರ ಟ್ರಾಫಿಕ್ ಆಗ್ಲಿ, ಏನ್ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಅದ್ರ ಮೇಲೆ ಅವರು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿರ್ತಾರೆ. ಅದ್ರ ಪ್ರಕಾರನೇ ನಾವು ಪ್ಲಾನ್ ಮಾಡಿ ಮಾಡಬೇಕು ಕನ್ಸ್ಟ್ರಕ್ಷನ್.
ಶ್ರುತಿ ಈಗ ಸಬ್ ಬೇಸ್ ಆದಮೇಲೆ ಸಬ್ ಗ್ರೇಡ್ ಅಂತ ನೆಕ್ಸ್ಟ್ ಲೇಯರ್ ಹಾಕ್ತಾರೆ. ಇಟ್ ಲೆವೆಲ್ಸ್ ಅಂದರೆ ಲೆವೆಲ್ ಮಾಡ್ತಾರೆ ನೆಕ್ಸ್ಟ್ ಫೌಂಡೇಶನ್ ರಿಸೀವ್ ಮಾಡಲಿಕ್ಕೆ ಅಂತ. ಅದಾದಮೇಲೆ ಬೇಸ್ ಕೋರ್ಸ್ ಅಂತ ಒಂದು ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಸರ್ಫೇಸ್ ಕೋರ್ಸ್ ಹಾಕ್ತಾರೆ. ಆಮೇಲೆ ಫೈನಲಿ ಪೇಮೆಂಟ್ ಇಲ್ಲ ಸರ್ಫೇಸ್ ಕೋರ್ಸ್ ಬಂದು ಶ್ರುತಿ ಫೈನಲ್ ಲೇಯರ್ ಬಂದು ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ. ಅದಾದ್ಮೇಲೆ ಪೇಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ನೀವೇನ್ ನೋಡ್ತೀರಾ ಮೇಲೆ ತಾರು ಆಸ್ಫಾಲ್ಟ್ ಅಂತ, ಆಸ್ಫಾಲ್ಟ್ ಯಾ ಕಾಂಕ್ರೀಟ್ ಅದನ್ನ ನಾವು ಪೇಮೆಂಟ್ ಅಂತ ಹೇಳ್ತೀವಿ. ಲಾಸ್ಟ್ಲಿ ಶ್ರುತಿ ಇದಕ್ಕೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ಸೀಲ್ ಕೋಟ್ ಅಂತ ಹೇಳ್ತೀವಿ, ಅದನ್ನ ಕೊಡ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಲೈಕ್ ಮಿಕ್ಸ್ಚರ್ ಆಫ್ ಲಿಕ್ವಿಡ್ ವಿತ್ ಸಮ್ ಸ್ಯಾಂಡ್ ಪಾರ್ಟಿಕಲ್ಸ್ ಅಂತ. ಅದನ್ನ ಏನಕ್ಕೆ ಅಂದ್ರೆ ಈ ಆಸ್ಫಾಲ್ಟ್ಗೆ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಹಾಕ್ತಾರೆ. ಲೈಕ್ ಏರ್ ಇರಲಿ, ಯು ವಿ ರೇಸ್ ಆಗಲಿ ಅಥವಾ ವೇರ್ ಅಂಡ್ ಟೈರ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಸೀಲ್ ಕೊಡ್ತಾರೆ. ನಾವು ಯೂಶುವಲಿ ನೋಡುವಾಗ ಜಲ್ಲಿಕಲ್ ಹಾಕ್ತಾರೆ, ಟಾರ್ ಹಾಕ್ತಾರೆ, ಏನಪ್ಪ ಇಷ್ಟ ದಿನ ಆದ್ರೂ ಇವ್ರು ಮುಗಿಸ್ತಾ ಇಲ್ಲ ಅನ್ನೋ ಫೀಲಿಂಗ್ ಎಲ್ಲಾ ಜನಕ್ಕೂ ಬಂದೇ ಬರುತ್ತೆ. ಬಟ್ ಇಲ್ಲಿ ಲೇಯರ್ ಬೈ ಲೇಯರ್, ಅದಕ್ಕಿಂತ ಮುಂಚೆ ಇಷ್ಟೊಂದು ಹಾರ್ಡ್ ವರ್ಕ್ ಇರುತ್ತೆ. ಸೊ ಇಷ್ಟೊಂದು ಲೇಯರ್ಸ್ ಮಾಡಿ ಕೊನೆಗೆ ಟಾರ್ ಹಾಕೋದು ಅಂತ ನಮಗೆ ಇವಾಗ್ಲೇ ಗೊತ್ತಾಗಿತ್ತು. ಸೊ ವೀಕ್ಷಕರಿಗೂ ಇದು ತುಂಬಾನೇ ಯೂಸ್ಫುಲ್ ಅಂತ ಅನ್ಕೊಂತೀನಿ. ಸೊ ರೋಡ್ ಕನ್ಸ್ಟ್ರಕ್ಷನ್ ಅಂದಿದ ತಕ್ಷಣ ಅದ್ರಲ್ಲಿ ಇನ್ನೊಂದು ಪಾರ್ಟ್ ಬಂದು ನಾವೇನ್ ಹಂಪ್ಸ್ ನೋಡ್ತೀವಿ. ಸೊ ಈಗ ರೆಗ್ಯುಲರ್ ಆಗಿ ಹಂಪ್ಸು ಒಂದೊಂದ್ ಕಡೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಹೋಗುವಾಗ ಹಂಪ್ಸೇ ನಮಗ್ ಕಾಣಿಸಲ್ಲ. ಬಟ್ ಇಲ್ಲಿಲೇ ಓಡಾಡುವಾಗ ಒಂದೊಂದ್ ಕಡೆ ದೊಡ್ಡ ಹಂಪ್ಸು, ಒಂದೊಂದ್ ಕಡೆ ಚಿಕ್ಕ ಹಂಪ್ಸ್ ಇರುತ್ತೆ. ಬಟ್ ಅದಕ್ಕೇನಾದ್ರೂ ಕ್ಲಾಸಿಫಿಕೇಶನ್ ಇದೆಯಾ, ಇಲ್ಲಿ ಇದೇ ತರ ಹಂಪ್ಸ್ ಇರ್ಬೇಕು ಅಂತ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ಗೆ ತಿಳಿಸ್ಕೊಡ್ತೀರಾ ಅಶ್ವಿನಿ? ಶ್ರುತಿ, ಹಂಪ್ಸ್ ಅಂದ್ರೆ ಸ್ಪೀಡ್ ಬ್ರೇಕರ್ಸ್ ಅಂತ ಹೇಳ್ತೀವಿ ನಾವು. ಇದು ಸ್ಪೀಡ್ ಬ್ರೇಕರ್ಸ್ ನಾವು ಜಾಸ್ತಿ ಸಿಟಿಗಳಲ್ಲಿ ನೋಡ್ತೀವಿ. ಎಲ್ಲಿ ಅಂದ್ರೆ ಈಗ ಸ್ಕೂಲು, ಕಾಲೇಜಸ್, ಪಾರ್ಕ್ಸ್ ಆ ಥರ. ಯಾಕಂದ್ರೆ ಈಗ ಮಕ್ಳುಗಳು ಓಡಾಡ್ತಿರ್ತಾರೆ, ಮತ್ತೆ ನಮ್ಮ ಇದು ಸಿಟಿಗಳಲ್ಲಿ ಟ್ರಾಫಿಕ್ ಹೆವಿ ಇರುತ್ತೆ, ತುಂಬಾ ಜನ ಓಡಾಡೋದ್ರಿಂದ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಿ ಸ್ಪೀಡ್ ಬ್ರೇಕರ್ಸ್ನ ಹಾಕ್ತಾರೆ. ಸೊ ದಟ್ ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ಆಲ್ಸೋ ಅದನ್ನ ಹಾಕ್ತಾರೆ. ಮತ್ತೆ ಕ್ರಾಸ್ ರೋಡ್ಸ್ ಜಾಸ್ತಿ ಎಲ್ಲಿ ಬರುತ್ತೋ ಅಲ್ಲೂ ಕೂಡ ಸ್ಪೀಡ್ ಬ್ರೇಕರ್ಸ್ ಹಾಕ್ತೀವಿ. ಮೇಜರ್ ರೋಡ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ ಅಲ್ಲಿ ಮೇನ್ ಪ್ರಯಾರಿಟಿ ಬಂದು ಸ್ಪೀಡ್ ಇರುತ್ತೆ, ಯಾಕಂದ್ರೆ ಫಾಸ್ಟ್ ಆಗಿ ಮೂವ್ಮೆಂಟ್ ಇರುತ್ತೆ ವೆಹಿಕಲ್ಸ್ ಅಂತ. ಕೆಲವು ಎಕ್ಸೆಪ್ಷನ್ಸ್ ಎಲ್ಲಿ ಅಂದ್ರೆ ಈಗ ನ್ಯಾರೋ ರೋಡ್ಸ್ ಹೋಗ್ಬೇಕಾಗತ್ತೆ, ಮತ್ತೆ ಟಾಲ್ಸ್ ಹೋಗ್ಬೇಕಾಗುತ್ತೆ, ಅಥವಾ ಬ್ರಿಡ್ಜಸ್ ಹಂಗಿದ್ದಾಗ ಅಲ್ಲೂ ಒಂದೊಂದು ಕಡೆ ಸ್ಪೀಡ್ ಬ್ರೇಕರ್ಸ್ ಕೊಡ್ತಾರೆ. ಸೊ ದಟ್ ಅವ್ರು ಆ ಸ್ಪೀಡ್ನ ಸ್ವಲ್ಪ ಸ್ಲೋ ಮಾಡಿ ದೇ ಕ್ಯಾನ್ ಸೇಫ್ಲಿ ಎಂಟರ್ ದಟ್ ಪ್ಲೇಸ್ ಅಂತ. ಸೊ ಇದರಿಂದ ನಮಗ್ ಬೇಸಿಕಲಿ ಗೊತ್ತಾಗಿದೆ ಏನಂದ್ರೆ ಹಂಪ್ಸ್ ಇರೋದೇನೆ ಅಪಘಾತಗಳನ್ನ ತಡೆಯೋದಿಕ್ಕೆ ಅಂತ. ಸೊ ಬೇರೆ ಏನೇನ್ ಪ್ರಿಕಾಷನ್ಸ್ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ತಗೋಬೇಕಾಗತ್ತೆ? ಈ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಸೇಫ್ ಆಗಿ ಅವ್ರವ್ರ ಜಾಗನ ತಲುಪಕ್ಕೋಸ್ಕರ ಏನೇನ್ ಮೆಷರ್ಮೆಂಟ್ಸ್ ತಗೋಬೇಕಾಗತ್ತೆ ಅಶ್ವಿನಿ? ಶ್ರುತಿ, ಇದರಲ್ಲಿ ಒಂದು ಮೇಜರ್ ಥಿಂಗ್ ಹೇಳ್ತೀನಿ ನಾನು. ಈಗ ನಾವು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತೀವಲ್ವಾ, ಅದಕ್ಕೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಯಾವಾಗ ಡ್ಯಾಮೇಜಸ್ ಬೇಗ ಆಗೋದು ಅಂದ್ರೆ ನೀರಿಂದ. ಅದ್ ಮೇ ಬಿ ವಾಟರ್ ಲಾಕ್ಡ್ ಏರಿಯಾಸ್ ಅಲ್ಲಿ ಡ್ಯಾಮೇಜಸ್ ಇಂದನೂ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ ಆಗುತ್ತೆ. ಸೊ ಡ್ಯಾಮೇಜ್ ಲೆಸ್ ಆಗಿ ಕಟ್ಟಬೇಕು ಅಂತ. ಅಂದ್ರೆ ಡ್ಯಾಮೇಜ್ ಆಗದೆ ಇರೋ ರೀತಿ ನಾವ್ ಏನ್ ಪ್ರೊಟೆಕ್ಟಿವ್ ಮೆಷರ್ಸ್ ತಗೋಬೇಕು ಅನ್ನೋದಕ್ಕೆ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇದ್ರಲ್ಲಿ ಬಂದು ವಾಟರ್ ಲಾಕ್ಡ್ ಏರಿಯಾಸ್ ಮತ್ತೆ ರೈನ್ ವಾಟರ್ ಬಂದಾಗ ಹೆಂಗ್ ಡ್ರೈನ್ ಔಟ್ ಆಗಬೇಕು, ಅದಕ್ಕೆ ನಾವು ಕ್ರಾಸ್ ಡ್ರೈನ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆಮೇಲೆ ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಆಗಿ ಸ್ಲೋಪ್ ಕೊಡ್ಬೇಕು. ಸ್ಲೋಪ್ ಏನಕ್ಕೆ ಕೊಡ್ತೀವಿ ಅಂದ್ರೆ ನೀವು ನೋಡ್ದಂಗೆ ರೋಡ್ ಫ್ಲಾಟ್ ಇರಲ್ಲ, ಅದು ಸ್ವಲ್ಪ ಆ ಕಡೆ ಸ್ಲೋಪ್ ಇರುತ್ತೆ. ಸೊ ದಟ್ ರೈನ್ ವಾಟರ್ ಡ್ರೈನ್ ಔಟ್ ಆಗುತ್ತೆ. ಅಲ್ಲಿ ಡ್ರೈನ್ಸ್ ಪ್ರೊವೈಡ್ ಮಾಡಿರ್ತಾರೆ, ನೀಟಾಗಿ ನೀರು ಹರಿದು ಹೋಗ್ಬೇಕು ಅಂತ. ಯಾಕಂದ್ರೆ ಮೇನ್ ಶತ್ರುನೇ ಕನ್ಸ್ಟ್ರಕ್ಷನ್ ಅಲ್ಲಿ ನೀರು, ಅದರಿಂದ ಬೇಗ ಡ್ಯಾಮೇಜಸ್ ಆಗುತ್ತೆ, ಅದೊಂದಾಗುತ್ತೆ. ಹಾಗೆ ಶ್ರುತಿ, ಸೈನ್ ಬೋರ್ಡ್ಸು, ಈ ಪ್ರಿಕಾಷನರಿ ಬೋರ್ಡ್ ಮತ್ತೆ ಇನ್ಫಾರ್ಮೇಟಿವ್ ಬೋರ್ಡ್ ಎಲ್ಲ ತುಂಬಾ ಡ್ರೈವರ್ಸ್ಗೆ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಯೂಸ್ ಆಗುತ್ತೆ, ಪೆಡೆಸ್ಟ್ರಿಯನ್ಸ್ಗೂ ಕೂಡ ಯೂಸ್ ಆಗುತ್ತೆ. ಏನಕ್ಕೆ ಸೈನ್ ಬೋರ್ಡ್ಸ್ ಅದರಲ್ಲೆಲ್ಲ ಈಗ ರೋಡ್ಸ್ ಹೆಡ್, ಆಮೇಲೆ ಹಿಲಿ ಸ್ಟೇಷನ್ಸ್ ಅಲ್ಲೆಲ್ಲ ಹೇರ್ ಪಿನ್ ಕರ್ವ್ಸ್ ಅಂತ ಇರುತ್ತೆ. ಹಾಸ್ಪಿಟಲ್ಸ್ ಹತ್ರ ಇದ್ದಾಗ ಸ್ಕೂಲ್ಸ್ ಎಲ್ಲ ಹಾರ್ನ್ ಮಾಡಂಗಿಲ್ಲ ಅಂತ ಅದು ಹಾಕಿರ್ತಾರೆ ಸೈನ್ಸ್. ಆಮೇಲೆ ಇನ್ಫಾರ್ಮೇಟರಿ ಬೋರ್ಡ್ ಅಂತ ಅಂದ್ರೆ ಈಗ ಯಾವ್ಯಾವ ಪ್ಲೇಸಸ್ ಎಷ್ಟು ಕಿಲೋಮೀಟರ್ಸ್ ಇದೆ ಅದೇನೋ ನಮಗೆ ಗೊತ್ತಾಗುತ್ತೆ, ಎಷ್ಟು ದೂರ ಇದೆ ಏನು ಅಂತೆಲ್ಲ ಕಾಷನ್ಸ್ ಕೊಟ್ಟಿರ್ತಾರೆ, ಇನ್ಫಾರ್ಮೇಶನ್ಸ್ ಎಲ್ಲ. ಇದೆಲ್ಲ ಸಿಕ್ಕಾಬಟ್ಟೆ ಸೇಫ್ಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಶ್ರುತಿ, ರೋಡ್ಸ್ ಅಲ್ಲಿ ನೀವು ತುಂಬಾ ಕರ್ವ್ಸ್ ಗಳು ನೋಡಿದೀರಾ, ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ ಕರ್ವ್ಗಳಲ್ಲಿ. ಕರ್ವ್ಸ್ ಕೂಡ ಅಷ್ಟೇ. ನಮ್ಮ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂದ್ರೆ IRC ಅವ್ರು ಕೆಲವು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿರ್ತಾರೆ, ಇದೇ ತರ ಮಾಡ್ಬೇಕಂತಲ್ಲ. ಕರೆಕ್ಟ್ ಆಗಿ ಒಂದು ಆಂಗಲ್ ಆಗ್ಲಿ ಇನ್ನೊಂದಾಗ್ಲಿ ಸ್ಲೋಪ್ ಆಗ್ಲಿ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಕರೆಕ್ಟ್ ಆಗಿ ಕೊಟ್ರೆ ಸಿಕ್ಕಾಬಟ್ಟೆ ಅವಾಯ್ಡ್ ಆಗುತ್ತೆ ಆಕ್ಸಿಡೆಂಟ್ಸ್. ಸೊ ಶ್ರುತಿ, ಇವೆಲ್ಲ ರೋಡ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಾವು ದಿನ ಯೂಸ್ ಮಾಡ್ತಾ ಇರ್ತೀವಿ ರೋಡ್ಸ್ ಎಲ್ಲ. ನಮಗೆ ಗೌರ್ಮೆಂಟ್ ಅದು ರೋಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ.
ನಮ್ಮದು ಕೆಲವೊಂದು ಸಣ್ಣ ಪುಟ್ಟ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ನಾವು ನೋಡ್ತೀವಿ ಕೆಲವರು ವೆಹಿಕಲಲ್ಲಿ ಹೋಗುವಾಗ ಒಂದು ರೋಡಲ್ಲಿ ವಾಟರ್ ಬಾಟಲ್ ಎಸೆಯೋದು, ಇಲ್ಲ ಒಂದು ಚಿಪ್ಸ್ ಪ್ಯಾಕೆಟ್ಸ್ ಸಮಥಿಂಗ್ ಲೈಕ್ ಜಸ್ಟ್ ಥ್ರೋ ಅಂತ ಎಸ್ಬಿಟ್ಟು ಹೋಗ್ತಿರ್ತಾರೆ. ಕೆಲವು ಸರಿ ಅದರಿಂದ ಆಕ್ಸಿಡೆಂಟ್ ಆಗಿರೋದು ಉಂಟು. ಸೊ ಅದನ್ನು ಸ್ವಚ್ಛತೆಗೂ ಕಾಪಾಡಬೇಕಾಗುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅದೆಲ್ಲ ಮಾಡ್ದೇನೆ ಕರೆಕ್ಟಾಗಿ, ಎಸ್ಪೆಷಲಿ ನಾವು ನಮ್ಮ ಮಕ್ಕಳು ಒಂದು 18 ವರ್ಷ ಆದಮೇಲೆ ಲೈಸೆನ್ಸ್ ತೊಗೋತಾರೆ ಡ್ರೈವಿಂಗಿಗೆ. ಬರೀ ಗಾಡಿ ಕೊಡ್ಸೋದು ದೊಡ್ಡದಲ್ಲ, ಅವ್ರಿಗೆ ಗಾಡಿ ಓಡ್ಸೋದು ಬರುತ್ತೆ ಅನ್ನೋದು ದೊಡ್ಡದಲ್ಲ. ರೋಡ್ ಸೇಫ್ಟಿ ಪ್ರಿಕಾಷನ್ಸ್ ಮೆಷರ್ಸ್ ಅವೆಲ್ಲ ಫಾಲೋ ಮಾಡಬೇಕು. ಒಂದು ಹೆಲ್ಮೆಟ್ ಹಾಕೋದ್ರಿಂದ ಹಿಡಿದು ಸಿಗ್ನಲ್ ಜಂಪ್ ಮಾಡದೇ ಇರೋ ಥರ, ಒಂದು ಸ್ಪೀಡ್ ಲಿಮಿಟಲ್ಲಿ ಹೋಗೋ ಥರ ಎಲ್ಲ ಥರನೂ ನಾವು ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ. ನಾವು ಕೂಡ ರೋಡ್ ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ. ಸೇಫಾಗಿ ನಾವು ಈ ರೋಡ್ಸ್ನ ಇನ್ನೂ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ರೋಡ್ಸ್ಗಳ ಬಗ್ಗೆ ಇವತ್ತು ನಮಗೆ ತುಂಬಾ ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇದು ವೀಕ್ಷಕರಿಗೂ ಕೂಡ ಇವತ್ತು ತುಂಬಾನೇ ಯೂಸ್ಫುಲ್ ಆಗುತ್ತೆ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಅಂತ ನಾನು ಅನ್ಕೊಂತೀನಿ. ಇಷ್ಟೆಲ್ಲ ಮಾಹಿತಿ ನೀವು ತಿಳ್ಕೊಂಡಿದ್ದೀರಾ. 15 ಇಯರ್ಸ್ ಇಂದ ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಹಲವಾರು ಪ್ರಾಜೆಕ್ಟ್ಸ್ ಮೇಲೆ ಕೂಡ ವರ್ಕ್ ಮಾಡಿರ್ತೀರಾ. ಕೆಲವು ಪ್ರಾಜೆಕ್ಟ್ಗಳ ನೇಮ್ ನಮ್ಮ ಜೊತೆ ಶೇರ್ ಮಾಡ್ಕೋತೀರಾ? ಹೌದು ಶ್ರುತಿ, ನಾವು ರೂರಲ್ ರೋಡ್ಸ್ ಬಂದು NGNRY ಅಂದರೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಮತ್ತು PMJSY ಅಂದರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಅನ್ನೋ ಈ ಒಂದು ಇದು ಯೋಜನೆಗಳ ಅಡಿಯಲ್ಲಿ ಸರಿಸುಮಾರು ಒಂದು 4000 ಕಿಲೋಮೀಟರ್ಸ್ ಅಷ್ಟು ನಾವು ಸರ್ವೆ ಮಾಡಿ DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್ನ ನಾವು ಮಾಡಿದ್ದೀವಿ ಶ್ರುತಿ. ಇದನ್ನು ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮದು ಕನ್ಸಲ್ಟೆನ್ಸಿ ಇದೆ, ಕಿರಣ್ ಕನ್ಸಲ್ಟೆನ್ಸಿ ಅಂತ. ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ತಗೊಳ್ತೀವಿ. ಕನ್ಸ್ಟ್ರಕ್ಷನ್ ಮಾಡಿಸೋದು ಯಾರಿಗಾದ್ರೂ ಇದ್ದರೆ ಕೆಳಗಡೆ ನಂಬರ್ ಬರ್ತಾ ಇದೆ, ಯಾರಿಗಾದ್ರೂ ಬೇಕಿದ್ದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಹೇಳ್ದಂಗೆ ನೀವು ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರೋದ್ರಿಂದ ಸೊ ಏನಾದರೂ ಕನ್ಸ್ಟ್ರಕ್ಷನ್ ಇದ್ರೆ ಫಸ್ಟ್ ನಾನು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ವೀಕ್ಷಕರು ಕೂಡ ಪ್ಲೀಸ್ ಇವ್ರನ್ನ ಏನೇ ಇನ್ಫಾರ್ಮೇಶನ್ ಬೇಕಾದರೂ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದು ನಿಮಗೆ ಗೊತ್ತಿರೋ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ನು ನಾವು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ನಿಮಗೆ ತುಂಬ ಥ್ಯಾಂಕ್ಸ್ ಅಶ್ವಿನಿ. ಮತ್ತೆ ನಮ್ಮ ಐಲೈಫ್ ಲೇಡೀಸ್ ವಿಂಗ್ ನ ವತಿಯಿಂದ ನಿಮ್ಗೆ ಒಂದು ಕಿರುಕಾಣಿಕೆ ಕೊಡೋಕೆ ನಮ್ಮ ಐಲೈಫ್ ಲೇಡೀಸ್ ವಿಂಗ್ ನ ಲೀಡ್ ಆದ ತೀರ್ಥ ಸ್ವಾಮಿ ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನನಗೂ ಕೂಡ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಶ್ರುತಿ. ಮತ್ತು ಐಲೈಫ್ ಲೇಡೀಸ್ ವಿಂಗು ಜೊತೆಗೆ ನಮ್ಮ ಲೀಡ್ ಆದ ತೀರ್ಥಮ್ಮನ್ ಕೂಡ ಥ್ಯಾಂಕ್ಸ್. ಇದು ನಮ್ಮ ಲೇಡೀಸ್ ವಿಂಗ್ ಕಡೆಯಿಂದ. ಥ್ಯಾಂಕ್ ಯು ತೀರ್ಥಮ್ಮನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಬಂದ ತಕ್ಷಣ ಲ್ಯಾಂಡ್, ಏರ್, ವಾಟರ್ ಅಂತ ಬಂದರೆ ಎಲ್ಲರಿಗೂ ತುಂಬ ಚಿರಪರಿಚಿತ ಮತ್ತು ಎಲ್ಲರೂ ಯೂಸ್ ಮಾಡಿರ್ತಾರೆ ಅನ್ನೋದು ರೋಡ್ ಮಾತ್ರ. ಎಷ್ಟೊಂದು ಜನ ಏರಲ್ಲಿ ಟ್ರಾವೆಲ್ ಮಾಡಿರಲ್ಲ, ಎಷ್ಟೊಂದು ಜನ ವಾಟರಲ್ಲಿ ಟ್ರಾವೆಲ್ ಮಾಡಿರಲ್ಲ. ಬಟ್ ರೋಡ್ ಅನ್ನೋದು ಮಾತ್ರ ಇಟ್ ಈಸ್ ಕಂಪಲ್ಸರಿ ಫಾರ್ ಆಲ್ ದ ಹ್ಯೂಮನ್ ಬೀಯಿಂಗ್ ಟು ಗೋ ಥ್ರೂ ಇಟ್. ಅಂಥ ರೋಡು ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಮ್ಗೆ ಇವಾಗ ಅದ್ರ ಮೇಲೆ ರೋಡ್ ನಮ್ಗೆ ಡೈಲಿ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಮೋಸ್ಟ್ಲಿ ಅದ್ರ ಮೇಲೆ ನಮ್ಗೆ ಅಷ್ಟೊಂದು ಕಾಳಜಿನೂ ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಅನಿಸುತ್ತೆ. ಇದನ್ನು ಕೇಳಾದ್ಮೇಲೆ ಅದರಿಂದ ಎಷ್ಟು ಕೆಲಸ ಇದೆ, ಎಷ್ಟು ಶ್ರಮ ಇದೆ ಒಂದು ರೋಡ್ ಮಾಡೋಕ್ಕೆ. ನಾವು ಅದನ್ನು ನೀವು ಕೊಟ್ಟಿರೋ ಪ್ರಿಕಾಷನ್ಸ್ ಮಜಲ್ನೆಲ್ಲರೂ ನಾವು ತೊಗೊಂಡು ನಾವು ಆದಷ್ಟು ನಾವು ಕೂಡ ಅದನ್ನು ಅಬೈಡ್ ಆಗ್ತೀವಿ, ಏನೇನು ರೂಲ್ಸ್ಗಳಿದೆ ಅದಕ್ಕೆಲ್ಲ ಅಂತ ಹೇಳ್ತಾ ಇಷ್ಟೊತ್ತು ನಮ್ಗೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಶ್ರುತಿ ನೀವಂತೂ ಆಲ್ವೇಸ್, ನಾನು ಅಷ್ಟೇ ಹೇಳೋದು ಶ್ರುತಿ ಆಲ್ವೇಸ್ ಎ ಪ್ರೋ ಅಂತ. ಯಾಕಂದ್ರೆ ಏನೇನು ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆ ಅದನ್ನು ನೀವು ಅದೇ ಥರ ಕ್ವಶನ್ನ ಫ್ರೇಮ್ ಮಾಡಿ ಅವ್ರ ಹತ್ರ ನೀವು ಅವ್ರ ಏನು ನಾಲೆಡ್ಜ್ ಇದನ್ನು ಆಚೆ ತರಿಸಿದ್ದೀರಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.